ಸರ್ ನಮಸ್ಕಾರ. ನಮ್ಮದು ಕಬಾಬ್ ಗೂಡ್ ಅಂದ್ಬಿಟ್ಟು ನಮ್ಮಲ್ಲಿ ಎಲ್ಲ ಹೋಮ್ ಮೇಡ್ ಮಸಾಲೆಗಳು, ಎಣ್ಣೆ ಕೂಡ ಸನ್ಪ್ಯೂರು ಮತ್ತು ಫ್ರೀಡಮ್ ಬಿಟ್ಟರೆ ಬೇರೆ ಯಾವುದೂ ಯೂಸ್ ಮಾಡಲ್ಲ. ತವಾ ಮಸಾಲೆನೇ ಗ್ರೀನ್ ಮಸಾಲೆ ಬರುತ್ತೆ, ಪುದೀನ ಚಟ್ನಿ ಫುಲ್ ಅದಕ್ಕೆ. ಬೇರೆಯವ್ರ ಹಸಿಮೆಣ್ಸಿಕಾಯಿ ಅದು ಮಾಡೋದು ಅದೆಲ್ಲ ಏನಿಲ್ಲ. ಯಾವುದೇ ಟೇಸ್ಟಿಂಗ್ ಪೌಡ್ರ್ ಆಗಲಿ ಕಲರ್ ಆಗಲಿ ಇವತ್ತಲ್ಲ, ಅಂಗಡಿ ಮಾಡಿ 10 ವರ್ಷದ ಮೇಲೆ 1 ತಿಂಗಳಾಗಿದೆ. ಅವತ್ತಿಂದನೂ ಕೂಡ ನಾನು ಕಲರೇ ಆಗಲಿ ಟೇಸ್ಟಿಂಗ್ ಪೌಡ್ರ್ ಎರಡು ಯೂಸ್ ಮಾಡ್ತಾಯಿಲ್ಲ. ಇವಾಗ ಮೊನ್ನೆ ನ್ಯೂಸಲ್ಲಿ ಬಂದಿದೆ ಅದು ಯೂಸ್ ಮಾಡಬಾರ್ದು ಇದು ಯೂಸ್ ಮಾಡಬಾರ್ದು ಅಂತ. ನಾನು 10 ವರ್ಷದಿಂದನೇ ಮಾಡ್ತಾಯಿಲ್ಲ. ಒಂದು ಎರಡನೇದು ಕಬಾಬ್ ಐಟಮ್ಗಳಿದೆ, ಬಾಂಗ್ಡಾ ಇದೆ, ಮತ್ತಿ ಇದೆ, ಪ್ರಾನ್ ಇದೆ, ಫಿಶ್ ಕಬಾಬು, ಸಿಲ್ವರ್ ಪಾಂಪ್ಲೆಟ್ ಸ್ಲೈಸ್ ಇರುತ್ತೆ, ಪಾಂಪ್ಲೆಟ್ ಇರುತ್ತೆ, ಸಲ್ಮಾನ್ ಇರುತ್ತೆ, ಶೀಲಾ ಇರುತ್ತೆ. ಇಷ್ಟಕ್ಕೆಲ್ಲ ರೆಡ್ ಮಸಾಲೆ ಎಲ್ಲ ಹೋಮ್ ಮೇಡ್ ನಮ್ಮ ಮಿಸಸ್ ಮಾಡೋದು, ನಾನು ನಮ್ಮ ಮಿಸಸ್ ಸೇರಿಕೊಂಡೆ ಮಾಡೋದು. ಮಸಾಲೆಗಳೆಲ್ಲ ನೋಡಿ ಬಂದು ತಿಂದು ರುಚಿ ಅನುಭವಿಸಿ. ನೀವು ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮಲ್ಲಿ ಜಾಸ್ತಿ ಬಂದು ಫಿಶ್ ಕಬಾಬು ಮಕ್ಕಳಿಗೆ ಅಂತಲೇ ಬೋನ್ಲೆಸ್ ಇದೆ. ಮತ್ತು ನಮ್ಮ ಅಂಗಡಿ ಸ್ಪೆಷಲ್ ಏನಪ್ಪ ಅಂದರೆ, ನಮ್ಗೆ ಅಂಗಡೀಲಿ ಕ್ಲೋಸ್ ಕಸ್ಟಮರ್ ಜಾಸ್ತಿ. ಯಾರು ಹಿಂಗೆ ಬರೋದು ದುಡ್ಡು ಕೊಟ್ಬಿಟ್ಟು ತೊಗೊಂಡೋಗೋದು ಆ ಥರ ನನ್ನ ಹತ್ರ ಏನಿಲ್ಲ. ಎಲ್ಲ ತುಂಬ ಪ್ರೀತಿಯಿಂದ ಬರ್ತಾರೆ, ಪ್ರೀತಿಯಿಂದ ಮಾತಾಡ್ಸ್ಕೊಂಡು ಹೋಗ್ತಾರೆ. ನಮ್ಮ ಹುಡುಗರುಗಳೇ ಆಗಲಿ ಅಷ್ಟೇ ನೀಟ್ನೆಸ್ ಆಗಿ ಕೊಡ್ತೀವಿ. ನಾವೇ ಆಗಲಿ ಓನರೇ ಆಗ್ಬೋದು, ಅವೆಲ್ಲ ಏನಿಲ್ಲ ಇಲ್ಲಿ. ಹುಡುಗರು ಅಷ್ಟೇ ನೀಟ್ನೆಸ್ಸು, ಐಟಮ್ ಎಷ್ಟು ನೀಟ್ನೆಸ್ ಆಗಿ ಕೊಡ್ತೀನಿ, ಹುಡುಗರು ಕೂಡ ಅಷ್ಟೇ ನೀಟಾಗಿರ್ತಾರೆ. ಎಲ್ಲ ಕ್ಲೋಸ್ ಕಸ್ಟಮರ್ ಇರೋದ್ರಿಂದ. ಮತ್ತು ಮಕ್ಕಳುಗಳು ಹೆಂಗಿದ್ದಾರೆ ಅಂದರೆ ಸರ್, ನಮ್ಮ ಹತ್ರ ನೀವು ನಂಬೋದು, ನೀವೇ ಜನನ ಕೇಳ್ಕೋಬೇಕು. ನಾಳೆ ಅದಕ್ಕಿಂತ ಮಕ್ಕಳು ಒಂದು ದಿವಸ ರಜಾ ಮಾಡಿದ್ರೆ ನೆಕ್ಸ್ಟ್ ಡೇ ಬಂದು ಅವ್ರ ತಂದೆ ಏನಾರು ಬೇರೆ ಕಡೆ ತೊಗೊಂಡ್ಕೊಟ್ರೆ ಅವ್ರದ್ದು 1 ನಿಮಿಷದಲ್ಲೇ ಕಂಡುಹಿಡಿತಾರೆ. ನಮ್ದೇನಪ್ಪ ಅಂದರೆ, ಇಲ್ಲ ಇದು ಕಬಾಬ್ ಗುಡಲ್ಲಿ ತರಲಿಲ್ಲ ನೀವು, ಕಬಾಬು ಪಾಪ ಬೇರೆ ಕಡೆ ತಂದಿರ ಅಂತಾರೆ. ಅದೊಂದು ಖುಷಿ ವಿಚಾರ ಸರ್. ಆ ಮಟ್ಟಕ್ಕೆ ನಾನು ಟೇಸ್ಟ್ ಲೆವೆಲ್ನ ಇಟ್ಟಿದ್ದೀನಿ ಸರ್. ಟೈಮಿಂಗ್ಸ್ ಹೇಳ್ಬಿಡಿ ಸರ್. ನಮ್ಮದು ಕಬಾಬ್ ಗೂಡು ಅಂಗಡಿ ಟೈಮಿಂಗ್ಸ್ ಬಂದು ಸಾಯಂಕಾಲ 5 ಗಂಟೆಯಿಂದ ನೈಟ್ 10-10:30 ಸರ್. 9:30-9:45ಗೆಲ್ಲ ಐಟಮ್ ಕ್ಲೋಸ್ ಆಗುತ್ತೆ. ಐಟಮ್ ಇತ್ತು ಅಂದರೆ 10:30 ತನಕ ಇರ್ತೀವಿ ಸರ್. 5ರಿಂದ 10:30 ನೀವು ಯಾವಾಗ ಬಂದು ತಗೊಂಡು ತಿಂದ್ಬಿಟ್ಟು ಖುಷಿ ಆದರೆ ಇನ್ನೊಬ್ರಿಗೆ ಶೇರ್ ಮಾಡಿ ಸರ್, ಲೈಕ್ ಮಾಡಿ ಸರ್. ಆಮೇಲೆ ಚಿಕನ್ ಕಬಾಬ್ ಇರುತ್ತೆ, ಫಿಶ್ ಕಬಾಬ್ ಇರುತ್ತೆ. ಚಿಕನ್ಗೆ ಬೇರೆ ಎಣ್ಣೆ ಹಾಕ್ತೀನಿ, ಸೇಮ್ ಫ್ರೀಡಮ್ಮು ಸನ್ಪ್ಯೂರೇ ಯೂಸ್ ಮಾಡೋದು. ಬೇರೆ ಬಾಣಲಿ, ಫಿಶ್ಗೆ ಬೇರೆ ಬಾಣಲಿ ಸರ್. ತವಾ ಫ್ರೈ ಇರುತ್ತೆ, ಅದರಲ್ಲೂ 3 ಐಟಮ್ ಬರುತ್ತೆ, 3ರಿಂದ 4 ಐಟಮ್ಮು. ಬಾಂಗ್ಡಾ ಇರುತ್ತೆ, ಜಿಲಾಬಿ ಇರುತ್ತೆ, ಮತ್ತು ಸ್ಲೈಸ್ ಇರುತ್ತೆ, ಇದು ಬರುತ್ತೆ, ಮತ್ತು ಇನ್ನೊಂದು ಕ್ರ್ಯಾಬ್ ಬರುತ್ತೆ, ಎಲ್ಲ ಇರುತ್ತೆ ಸರ್. ಅಡ್ರೆಸ್ ಹೇಳ್ಬಿಡಿ ಸರ್. ನಮ್ಮದು ಅಡ್ರೆಸ್ ಬಂದು ಗಂಗಪ್ಪ ಹಾಸ್ಪಿಟ್ಲ್ ಆಪೋಸಿಟು, ಗೀತಾ ಬಿಲ್ಡಿಂಗು, ಬೆಂಗಳೂರು ಮೈಸೂರು ಮೇನ್ ರೋಡ್, ಹಳೆ ಮೇನ್ ರೋಡ್. ಎಲ್ಲಿವರೆಗೂ ಇರುತ್ತೆ? ಒಂದು 1 ಅವರ್ ಇರುತ್ತಾ? ಅಷ್ಟೇ. $120. ಅಲ್ಲ ಏನೇನು ಹೋಗಿದೆ ಪೌಡರ್, ಡೈಜೆಷನ್ ಅಲ್ಲಿ ಅಂದ್ಬಿಟ್ಟು ಮಾಡ್ತೀನಿ ಅಷ್ಟೇ. ಅದು ಹಾಕಿದ ಮೇಲೆ ಎಕ್ಸ್ಟ್ರಾ ಟೇಸ್ಟು ಆಗುತ್ತೆ. ನಾಲ್ಗೆ ಚುರಿ ಅನ್ನುತ್ತೆ ಸ್ವಲ್ಪ. ಅದು ಹಾಕಿದ್ಮೇಲೆ ತಿಂದರೆ ಸ್ವಲ್ಪ ನಾಲ್ಗೆ ಚುರಿ ಅನ್ನುತ್ತೆ. ತುಂಬ ಸೂಪರ್ ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್ ಟೇಸ್ಟ್ ಚೆನ್ನಾಗಿದೆ. ಇಲ್ಲೇ ಲೋಕಲ್ಲ, ಇದೇ ಲೋಕಲ್ ಮಕ್ಕಳು ಕರ್ಕೊಂಡು ತಿನ್ಸ್ಕೊಂಡು ಹೋಗೋದು. ಹೌದು, ಟೇಸ್ಟ್ ಚೆನ್ನಾಗಲ್ಲ. ವಾರಕ್ಕೆ 3 ಸಲ ಬರ್ತೀನಿ. ಬೋನ್ಲೆಸ್ ಕಬಾಬ್ ಎರಡು ಚೆನ್ನಾಗಿದೆ. ಇಲ್ಲಿ ಸತತವಾಗಿ ನಾನು 1 ವರ್ಷದಿಂದ ಬರ್ತಾ ಇದ್ದೀನಿ. ತುಂಬ ಟೇಸ್ಟ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ತುಂಬ ಅದ್ಭುತವಾಗಿದೆ. ಇಡೀ ಚನ್ನಪಟ್ಟಣದಲ್ಲಿ ಒನ್ ಆಫ್ ದ ಬೆಸ್ಟು ಫಿಶ್ ಕಬಾಬ್ ಆಗಲಿ ಚಿಕನ್ ಕಬಾಬ್ ಆಗಲಿ ನಾನು ರೆಫರ್ ಮಾಡ್ತಾ ಇದ್ದೀನಿ. ಎಲ್ಲರೂ ಬನ್ನಿ, ಎಲ್ಲರೂ ಕೂಡ ರುಚಿ ಸವಿಯಿರಿ. ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಕೂಡ ನಿಮಗೆ ಕೊಡ್ತಾರೆ. ಒಳ್ಳೆ ಕ್ವಾಂಟಿಟಿ ಕ್ವಾಲಿಟಿ ವೈಸ್ ಯಾವುದೇ ಕಾಂಪ್ರಮೈಸ್ ಇಲ್ಲ. ತುಂಬ ಅದ್ಭುತವಾಗಿದೆ.